ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಜಸ್ಟ್ 7 ದಿನದಲ್ಲಿ ಹೈಟೆಕ್ ಮನೆ ನೀಡಲು ಈ ಸರ್ಕಾರ ನಿರ್ಧರಿಸಿದೆ. ಆದರೆ ಸಿದ್ದರಾಮಯ್ಯಗೆ ಕೊಡಗಿನ ಜನರ ಕಣ್ಣೀರು ಕಾಣಿಸ್ತಾ ಇಲ್ಲ. ಕಾವೇರಿ ಪಾತ್ರದಲ್ಲಿ ಪ್ರಾಣ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಕರಡಿಗೋಡು ಸಂತ್ರಸ್ತರ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಲಸಿಗರಿಗೆ ಮನೆ ಭಾಗ್ಯ, ಕೊಡಗಿನ ಸಂತ್ರಸ್ತರಿಗೆ ಶೆಡ್ಡು ಭಾಗ್ಯ. ಕರಡಿಗೋಡು ಗ್ರಾಮದ ಜನರ ಕಣ್ಣೀರಿಗೆ ಕರಗದ ಸರ್ಕಾರ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದ ಕರುಣಾಜನಕ ಸ್ಥಿತಿ. ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಈ ಶೆಡ್ಗಳಿವೆ. 2019ರ ಮಹಾಮಳೆಗೆ ಮನೆ ಮಠ ಕಳೆದುಕೊಂಡ ಈ ಕುಟುಂಬಗಳು 7 ವರ್ಷ ಕಳೆದರೂ ಕೂಡ ಇಂದಿಗೂ ಇದೇ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಜೋರಾದ್ರೆ ಸಾಕು ಇಲ್ಲಿನ ಬದುಕು ನಡುಗುತ್ತದೆ. ಪ್ರವಾಹ ಬಂದಾಗ ಇವರನ್ನ ಕಾಳಜಿ ಕೇಂದ್ರಕ್ಕೆ ಅಟ್ಟುವ ಸರ್ಕಾರ ಬಳಿಕ ಇವರನ್ನ ಮರೆತೇ ಬಿಡುತ್ತೆ. ರಾಜ್ಯ ಸರ್ಕಾರದ ಅತಿದೊಡ್ಡ ವಿಪರ್ಯಾಸ ನೋಡಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಲಸಿಗರಿಗೆ ಒಂದೇ ವಾರದಲ್ಲಿ ಹೈಟೆಕ್ ಮನೆ ನೀಡಲು ಸರ್ಕಾರ ಆದೇಶವನ್ನು ಹೊರಡಿಸುತ್ತದೆ. ಆದರೆ ಕೊಡಗಿನ ಮಣ್ಣಿನ ಮಕ್ಕಳಿಗೆ 7 ವರ್ಷವಾದರೂ ಕೂಡ ಒಂದೇ ಒಂದು ನಿವೇಶನ ನೀಡಲು ಮನಸ್ಸಿಲ್ಲ. ನಾವು ಇಲ್ಲಿಯೇ ಹುಟ್ಟಿ ಬೆಳೆದವರು, ನಮಗೆ ಯಾಕೆ ಈ ಅನ್ಯಾಯ ಹೀಗಂತ ವೃದ್ಧರೊಬ್ಬರು ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸರ್ಕಾರದ ಈ ದ್ವಂದ್ವ ನೀತಿಗೆ ಕರಡಿಗೋಡು ಜನತೆ ಇಡೀ ಶಾಪವನ್ನ ಹಾಕ್ತಿದ್ದಾರೆ. ಸುಮಾರು ವರ್ಷ ಆಯ್ತು, ಈಗ ಒಂದು 35-40 ವರ್ಷ ಆಯ್ತು ಈ ಒಳಗಡೆ ನಾವು ಇರ್ತೀವಿ. ಮನೆ ಇಲ್ಲ, ನೀರು ಬರತ್ತಿಗೆ ಬರ್ತಾರೆ, ಪೊಲೀಸ್ನವರು ತಾಲೂಕಿನವರು ಅವರು ಮಂತ್ರಿಗಳೆಲ್ಲ ಬರ್ತಾರೆ. ಅವಾಗ ಹೇಳ್ತಾರೆ ಇನ್ನು ದೊಡ್ಡ ಮನೆ ಕಟ್ಟಬೇಡಿ, ಹೊಸ ಮನೆ ಕಟ್ಟಬೇಡಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೋಗಿ ಹೇಳಿದ್ರೆ ಹೋದ್ರೆ ಮತ್ತೆ ಬರೋದು ಅವರು, ಮತ್ತೆ ನೀರು ಹತ್ತೊತ್ತಿಗೆ ಬರೋದು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ವಲಸಿಗರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಾ ಇದೆ. ಅವರಿಗೆ ಮನೆ ಕೊಡಲು ಸರ್ಕಾರದ ಬಳಿ ಹಣವಿದೆ, ಜಾಗವಿದೆ, ಇಚ್ಛಾಶಕ್ತಿಯೂ ಇದೆ. ಆದರೆ ಕೊಡಗಿನ ಈ ಅಸಹಾಯಕ ಜನರ ವಿಷಯಕ್ಕೆ ಬಂದರೆ ಸರ್ಕಾರಕ್ಕೆ ಖಾಸಗಿ ಜಾಗ ಖರೀದಿಯ ಕುಂಟು ನೆಪಗಳು ನೆನಪಾಗುತ್ತವೆ. ಹೊರಗಿನಿಂದ ಬಂದವರಿಗೆ ಹೈಟೆಕ್ ಭಾಗ್ಯ, ಇಲ್ಲೇ ಹುಟ್ಟಿ ಬೆಳೆದ ಮಣ್ಣಿನ ಮಕ್ಕಳಿಗೆ ಮಾತ್ರ ಹರಿದ ಶೆಡ್ಗಳ ಭಾಗ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ವಲಸಿಗರ ಮತಗಳ ಮೇಲಿರುವಂತಹ ಪ್ರೀತಿ ಸ್ವಂತ ರಾಜ್ಯದ ಜನರ ಪ್ರಾಣದ ಮೇಲೆ ಇಲ್ಲ ಯಾಕೆ ಎನ್ನುವ ಪ್ರಶ್ನೆ ಈಗ ಕರಡಿಗೋಡು ಗ್ರಾಮದಲ್ಲಿ ಮನೆ ಮಾಡಿದೆ. ಅವ್ರಿಗೆ ಜಾಗ ಗುರುತಿಸಿ ಅಲ್ಲಿ ವ್ಯವಸ್ಥೆ ಮಾಡಿದಾಗ ಅಲ್ಲಿಗೆ ನಾವು ಹೋಗಲ್ಲ, ಇದಕ್ಕೂ ಅದಕ್ಕೂ ಹೋಲಿಕೆ ಇಲ್ಲ. ಆದ್ರೆ ಮತ್ತೆ ಬೇರೆ ಜಾಗವನ್ನ ಕೂಡ ಗುರುತಿಸಿ ಅದನ್ನ ಖರೀದಿಗೆ ಈಗಾಗಲೇ ಕ್ರಮ ಜರುಗಿದೆ. ಖರೀದಿ ಆಗ್ಬೇಕಾದ್ರೆ ತಂದೆಯಾದ ಪ್ರಕ್ರಿಯೆ ಇದೆ. ಸಿಕ್ಕಿದ ಜಾಗವನ್ನ ನಿರಾಕರಿಸಿದ್ದಾರೆ. ಈಗ ಅವ್ರಿಗೆ ಸೂಕ್ತವಾದಂತಹ ಜಾಗ ಗುರುತಿಸಬೇಕಂತ ಸಮಯ ಆಗಿದೆ. 6 ವರ್ಷದಿಂದ ಆಗ್ತಾ ಇರೋದಕ್ಕೆ ನಾವು ಈಗ ಅದಕ್ಕೆ ಜವಾಬ್ದಾರಿ ಅಂದ್ರೆ ಆದಷ್ಟು ಬೇಗ ಮಾಡುವಂತ ಪ್ರಯತ್ನ ಮಾಡ್ತೀವಿ. 2 ಜಾಗ ಗುರುತಿಸಿದ್ವಿ ಅಲ್ಲಿ ಪಕ್ಕದಲ್ಲಿ, ಕರಡಿಗೋಡು ಪಕ್ಕದಲ್ಲಿ ಇರುವಂತೆ ಜಾಗ ಗುರುತಿಸಿದ್ದೀವಿ. ಯಾವ್ದು ಸೂಕ್ತವಾಗ್ತದೆ ಆಲ್ಮೋಸ್ಟ್ ಎಲ್ಲರಿಗೂ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿ ಸರ್ಕಾರದ ನಿದ್ರೆ ಕೆಡಿಸ್ತಾ ಇದ್ದಂತೆ ಸಿಎಂ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಈಗಾಗಲೇ 2 ಕಡೆ ಜಾಗವನ್ನ ಗುರುತಿಸಲಾಗಿದ್ದು ಖಾಸಗಿ ಜಾಗ ಖರೀದಿಸಿ ಸಂತ್ರಸ್ತರಿಗೆ ನೀಡಲಾಗುವುದು ಅಂತ ಹೇಳಿದ್ದಾರೆ. 7 ವರ್ಷದಿಂದ ಆಗದ ಕೆಲಸ ಈಗಲಾದರೂ ಸಫಲವಾಗುತ್ತಾ ಎನ್ನುವುದೇ ಜನರ ಪ್ರಶ್ನೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಜಸ್ಟ್ 7 ದಿನದಲ್ಲಿ ಹೈಟೆಕ್ ಮನೆ ನೀಡಲು ಈ ಸರ್ಕಾರ ನಿರ್ಧರಿಸಿದೆ. ಆದರೆ ಸಿದ್ದರಾಮಯ್ಯಗೆ ಕೊಡಗಿನ ಜನರ ಕಣ್ಣೀರು ಕಾಣಿಸ್ತಾ ಇಲ್ಲ. ಕಾವೇರಿ ಪಾತ್ರದಲ್ಲಿ ಪ್ರಾಣ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಕರಡಿಗೋಡು ಸಂತ್ರಸ್ತರ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಲಸಿಗರಿಗೆ ಮನೆ ಭಾಗ್ಯ, ಕೊಡಗಿನ ಸಂತ್ರಸ್ತರಿಗೆ ಶೆಡ್ಡು ಭಾಗ್ಯ. ಕರಡಿಗೋಡು ಗ್ರಾಮದ ಜನರ ಕಣ್ಣೀರಿಗೆ ಕರಗದ ಸರ್ಕಾರ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದ ಕರುಣಾಜನಕ ಸ್ಥಿತಿ. ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಈ ಶೆಡ್ಗಳಿವೆ. 2019ರ ಮಹಾಮಳೆಗೆ ಮನೆ ಮಠ ಕಳೆದುಕೊಂಡ ಈ ಕುಟುಂಬಗಳು 7 ವರ್ಷ ಕಳೆದರೂ ಕೂಡ ಇಂದಿಗೂ ಇದೇ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಜೋರಾದ್ರೆ ಸಾಕು ಇಲ್ಲಿನ ಬದುಕು ನಡುಗುತ್ತದೆ. ಪ್ರವಾಹ ಬಂದಾಗ ಇವರನ್ನ ಕಾಳಜಿ ಕೇಂದ್ರಕ್ಕೆ ಅಟ್ಟುವ ಸರ್ಕಾರ ಬಳಿಕ ಇವರನ್ನ ಮರೆತೇ ಬಿಡುತ್ತೆ.
ರಾಜ್ಯ ಸರ್ಕಾರದ ಅತಿದೊಡ್ಡ ವಿಪರ್ಯಾಸ ನೋಡಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಲಸಿಗರಿಗೆ ಒಂದೇ ವಾರದಲ್ಲಿ ಹೈಟೆಕ್ ಮನೆ ನೀಡಲು ಸರ್ಕಾರ ಆದೇಶವನ್ನು ಹೊರಡಿಸುತ್ತದೆ. ಆದರೆ ಕೊಡಗಿನ ಮಣ್ಣಿನ ಮಕ್ಕಳಿಗೆ 7 ವರ್ಷವಾದರೂ ಕೂಡ ಒಂದೇ ಒಂದು ನಿವೇಶನ ನೀಡಲು ಮನಸ್ಸಿಲ್ಲ. ನಾವು ಇಲ್ಲಿಯೇ ಹುಟ್ಟಿ ಬೆಳೆದವರು, ನಮಗೆ ಯಾಕೆ ಈ ಅನ್ಯಾಯ ಹೀಗಂತ ವೃದ್ಧರೊಬ್ಬರು ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸರ್ಕಾರದ ಈ ದ್ವಂದ್ವ ನೀತಿಗೆ ಕರಡಿಗೋಡು ಜನತೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಇಲ್ಲ, ನಾವು ಸುಮಾರು ವರ್ಷ ಆಯ್ತು, ಈಗ ಒಂದು 35-40 ವರ್ಷ ಆಯ್ತು ಈ ಒಳಗಡೆ ನಾವು ಇರ್ತೀವಿ. ಮನೆ ಇಲ್ಲ. ನೀರು ಬರತ್ತಿಗೆ ಬರ್ತಾರೆ, ಪೊಲೀಸ್ನವರು, ತಾಲೂಕಿನವರು, ಅವರು ಮಂತ್ರಿಗಳೆಲ್ಲ ಬರ್ತಾರೆ. ಆವಾಗ ಹೇಳ್ತಾರೆ, ಇನ್ನು ದೊಡ್ಡ ಮನೆ ಕಟ್ಟಬೇಡಿ, ಹೊಸ ಮನೆ ಕಟ್ಟಬೇಡಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೋಗಿ ಹೇಳಿದ್ರೆ ಹೋದ್ರೆ ಮತ್ತೆ ಬರೋದು ಅವರು, ಮತ್ತೆ ನೀರು ಹತ್ತೊತ್ತಿಗೆ ಬರೋದು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ವಲಸಿಗರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಾ ಇದೆ. ಅವರಿಗೆ ಮನೆ ಕೊಡಲು ಸರ್ಕಾರದ ಬಳಿ ಹಣವಿದೆ, ಜಾಗವಿದೆ, ಇಚ್ಛಾಶಕ್ತಿಯೂ ಇದೆ. ಆದರೆ ಕೊಡಗಿನ ಈ ಅಸಹಾಯಕ ಜನರ ವಿಷಯಕ್ಕೆ ಬಂದರೆ ಸರ್ಕಾರಕ್ಕೆ ಖಾಸಗಿ ಜಾಗ ಖರೀದಿಯ ಕುಂಟು ನೆಪಗಳು ನೆನಪಾಗುತ್ತವೆ. ಹೊರಗಿನಿಂದ ಬಂದವರಿಗೆ ಹೈಟೆಕ್ ಭಾಗ್ಯ, ಇಲ್ಲೇ ಹುಟ್ಟಿ ಬೆಳೆದ ಮಣ್ಣಿನ ಮಕ್ಕಳಿಗೆ ಮಾತ್ರ ಹರಿದ ಶೆಡ್ಗಳ ಭಾಗ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ವಲಸಿಗರ ಮತಗಳ ಮೇಲಿರುವಂತಹ ಪ್ರೀತಿ ಸ್ವಂತ ರಾಜ್ಯದ ಜನರ ಪ್ರಾಣದ ಮೇಲೆ ಇಲ್ಲ ಯಾಕೆ ಎನ್ನುವ ಪ್ರಶ್ನೆ ಈಗ ಕರಡಿಗೋಡು ಗ್ರಾಮದಲ್ಲಿ ಮನೆ ಮಾಡಿದೆ. ಅವ್ರಿಗೆ ಜಾಗ ಗುರುತಿಸಿ ಅಲ್ಲಿ ವ್ಯವಸ್ಥೆ ಮಾಡಿದಾಗ ಅಲ್ಲಿಗೆ ನಾವು ಹೋಗಲ್ಲ, ಇದಕ್ಕೂ ಅದಕ್ಕೂ ಹೋಲಿಕೆ ಇಲ್ಲ. ಆದ್ರೆ ಮತ್ತೆ ಬೇರೆ ಜಾಗವನ್ನ ಕೂಡ ಗುರುತಿಸೋದನ್ನ ಖರೀದಿಗೆ ಈಗಾಗಲೇ ಕ್ರಮ ಜರುಗಿದೆ. ಖರೀದಿ ಆಗ್ಬೇಕಾದ್ರೆ ತಂದೆಯಾದ ಪ್ರಕ್ರಿಯೆ ಸಿಕ್ಕಿದ ಜಾಗವನ್ನ ನಿರಾಕರಿಸಿದ್ದಾರೆ. ಈಗ ಅವ್ರಿಗೆ ಸೂಕ್ತವಾದಂತಹ ಜಾಗ ಗುರುತಿಸಬೇಕಂತ ಸಮಯ ಆಗಿದೆ. 6 ವರ್ಷದಿಂದ ಆಗದೆ ಇರೋದಕ್ಕೆ ನಾವು ಈಗ ಅದಕ್ಕೆ ಜವಾಬ್ದಾರಿ ಅಂದ್ರೆ ಆದಷ್ಟು ಬೇಗ ಮಾಡುವಂತ ಪ್ರಯತ್ನ ಮಾಡ್ತೀವಿ. 2 ಜಾಗ ಗುರುತಿಸಿದ್ವಿ ಅಲ್ಲಿ ಪಕ್ಕದಲ್ಲಿ, ಕರಡಿಗೋಡು ಪಕ್ಕದಲ್ಲಿ ಇರುವಂತ 2 ಜಾಗವನ್ನು ಗುರುತಿಸಿದ್ವಿ. ಯಾವ್ದು ಸೂಕ್ತವಾಗಿ ಆಗ್ತದೆ ಆಲ್ಮೋಸ್ಟ್ ಎಲ್ಲರಿಗೂ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿ ಸರ್ಕಾರದ ನಿದ್ರೆ ಕೆಡಿಸ್ತಾ ಇದ್ದಂತೆ ಸಿಎಂ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಈಗಾಗಲೇ 2 ಕಡೆ ಜಾಗವನ್ನ ಗುರುತಿಸಲಾಗಿದ್ದು ಖಾಸಗಿ ಜಾಗ ಖರೀದಿಸಿ ಸಂತ್ರಸ್ತರಿಗೆ ನೀಡಲಾಗುವುದು ಅಂತ ಹೇಳಿದ್ದಾರೆ. 7 ವರ್ಷದಿಂದ ಆಗದ ಕೆಲಸ ಈಗಲಾದರೂ ಸಫಲವಾಗುತ್ತಾ ಎನ್ನುವುದೇ ಜನರ ಪ್ರಶ್ನೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಜಸ್ಟ್ 7 ದಿನದಲ್ಲಿ ಹೈಟೆಕ್ ಮನೆ ನೀಡಲು ಈ ಸರ್ಕಾರ ನಿರ್ಧರಿಸಿದೆ. ಆದರೆ ಸಿದ್ದರಾಮಯ್ಯಗೆ ಕೊಡಗಿನ ಜನರ ಕಣ್ಣೀರು ಕಾಣಿಸ್ತಾ ಇಲ್ಲ. ಕಾವೇರಿ ಪಾತ್ರದಲ್ಲಿ ಪ್ರಾಣ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಕರಡಿಗೋಡು ಸಂತ್ರಸ್ತರ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಲಸಿಗರಿಗೆ ಮನಿ ಭಾಗ್ಯ, ಕೊಡಗಿನ ಸಂತ್ರಸ್ತರಿಗೆ ಶೆಡ್ಡು ಭಾಗ್ಯ. ಕರಡಿಗೋಡು ಗ್ರಾಮದ ಜನರ ಕಣ್ಣೀರಿಗೆ ಕರಗದ ಸರ್ಕಾರ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದ ಕರುಣಾಜನಕ ಸ್ಥಿತಿ. ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಈ ಶೆಡ್ಗಳಿವೆ. 2019ರ ಮಹಾಮಳೆಗೆ ಮನೆ ಮಠ ಕಳೆದುಕೊಂಡ ಈ ಕುಟುಂಬಗಳು 7 ವರ್ಷ ಕಳೆದರೂ ಕೂಡ ಇಂದಿಗೂ ಇದೇ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಜೋರಾದ್ರೆ ಸಾಕು ಇಲ್ಲಿನ ಬದುಕು ನಡುಗುತ್ತದೆ. ಪ್ರವಾಹ ಬಂದಾಗ ಇವರನ್ನ ಕಾಳಜಿ ಕೇಂದ್ರಕ್ಕೆ ಅಟ್ಟುವ ಸರ್ಕಾರ ಬಳಿಕ ಇವರನ್ನ ಮರೆತೇ ಬಿಡುತ್ತೆ. ರಾಜ್ಯ ಸರ್ಕಾರದ ಅತಿದೊಡ್ಡ ವಿಪರ್ಯಾಸ ನೋಡಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಲಸಿಗರಿಗೆ ಒಂದೇ ವಾರದಲ್ಲಿ ಹೈಟೆಕ್ ಮನೆ ನೀಡಲು ಸರ್ಕಾರ ಆದೇಶವನ್ನು ಹೊರಡಿಸುತ್ತದೆ. ಆದರೆ ಕೊಡಗಿನ ಮಣ್ಣಿನ ಮಕ್ಕಳಿಗೆ 7 ವರ್ಷವಾದರೂ ಕೂಡ ಒಂದೇ ಒಂದು ನಿವೇಶನ ನೀಡಲು ಮನಸ್ಸಿಲ್ಲ. ನಾವು ಇಲ್ಲಿಯೇ ಹುಟ್ಟಿ ಬೆಳೆದವರು, ನಮಗೆ ಯಾಕೆ ಈ ಅನ್ಯಾಯ ಹೀಗಂತ ವೃದ್ಧರೊಬ್ಬರು ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸರ್ಕಾರದ ಈ ದ್ವಂದ್ವ ನೀತಿಗೆ ಕರಡಿಗೋಡು ಜನತೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಇಲ್ಲ, ನಾವು ಸುಮಾರು ವರ್ಷ ಆಯ್ತು, ಈಗ ಒಂದು 35-40 ವರ್ಷ ಆಯ್ತು ಈ ಒಳಗಡೆ ನಾವು ಇರ್ತೀವಿ. ಮನೆ ಇಲ್ಲ. ನೀರು ಬರತ್ತಿಗೆ ಬರ್ತಾರೆ, ಪೊಲೀಸ್ನವರು, ತಾಲೂಕಿನವರು, ಅವರು ಮಂತ್ರಿಗಳೆಲ್ಲ ಬರ್ತಾರೆ. ಆವಾಗ ಹೇಳ್ತಾರೆ, ಇನ್ನು ದೊಡ್ಡ ಮನೆ ಕಟ್ಟಬೇಡಿ, ಹೊಸ ಮನೆ ಕಟ್ಟಬೇಡಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೋಗಿ ಹೇಳಿದ್ರೆ ಹೋದ್ರೆ ಮತ್ತೆ ಬರೋದು ಅವರು, ಮತ್ತೆ ನೀರು ಹತ್ತೊತ್ತಿಗೆ ಬರೋದು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ವಲಸಿಗರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಾ ಇದೆ. ಅವರಿಗೆ ಮನೆ ಕೊಡಲು ಸರ್ಕಾರದ ಬಳಿ ಹಣವಿದೆ, ಜಾಗವಿದೆ, ಇಚ್ಛಾಶಕ್ತಿಯೂ ಇದೆ. ಆದರೆ ಕೊಡಗಿನ ಈ ಅಸಹಾಯಕ ಜನರ ವಿಷಯಕ್ಕೆ ಬಂದರೆ ಸರ್ಕಾರಕ್ಕೆ ಖಾಸಗಿ ಜಾಗ ಖರೀದಿಯ ಕುಂಟು ನೆಪಗಳು ನೆನಪಾಗುತ್ತವೆ. ಹೊರಗಿನಿಂದ ಬಂದವರಿಗೆ ಹೈಟೆಕ್ ಭಾಗ್ಯ, ಇಲ್ಲೇ ಹುಟ್ಟಿ ಬೆಳೆದ ಮಣ್ಣಿನ ಮಕ್ಕಳಿಗೆ ಮಾತ್ರ ಹರಿದ ಶೆಡ್ಗಳ ಭಾಗ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ವಲಸಿಗರ ಮತಗಳ ಮೇಲಿರುವಂತಹ ಪ್ರೀತಿ ಸ್ವಂತ ರಾಜ್ಯದ ಜನರ ಪ್ರಾಣದ ಮೇಲೆ ಇಲ್ಲ ಯಾಕೆ ಎನ್ನುವ ಪ್ರಶ್ನೆ ಈಗ ಕರಡಿಗೋಡು ಗ್ರಾಮದಲ್ಲಿ ಮನೆ ಮಾಡಿದೆ. ಅವ್ರಿಗೆ ಜಾಗ ಗುರುತಿಸಿ ಅಲ್ಲಿ ವ್ಯವಸ್ಥೆ ಮಾಡಿದಾಗ ಅಲ್ಲಿಗೆ ನಾವು ಹೋಗಲ್ಲ, ಇದಕ್ಕೂ ಅದಕ್ಕೂ ಹೋಲಿಕೆ ಇಲ್ಲ.
ಆದರೆ ಮತ್ತೆ ಬೇರೆ ಜಾಗವನ್ನ ಕೂಡ ಗುರುತಿಸಿ ಅದನ್ನ ಖರೀದಿಗೆ ಈಗಾಗಲೇ ಕ್ರಮ ಜರುಗಿದ್ದಾರೆ. ಖರೀದಿ ಆಗ್ಬೇಕಾದ್ರೆ ತಂದೆಯಾದ ಪ್ರಕ್ರಿಯೆ ಇದೆ. ಸಿಕ್ಕಿದ ಜಾಗವನ್ನ ನಿರಾಕರಿಸಿದ್ದಾರೆ. ಈಗ ಅವ್ರಿಗೆ ಸೂಕ್ತವಾದಂತಹ ಜಾಗ ಗುರುತಿಸಬೇಕಂತ ಸಮಯ ಆಗಿದೆ. 6 ವರ್ಷದಿಂದ ಆಗದೆ ಇರೋದಕ್ಕೆ ನಾವು ಈಗ ಅದಕ್ಕೆ ಜವಾಬ್ದಾರಿ ಅಂದ್ರೆ ಆದಷ್ಟು ಬೇಗ ಅದು ಮಾಡುವಂತ ಪ್ರಯತ್ನ ಮಾಡ್ತೀವಿ. 2 ಜಾಗ ಗುರುತಿಸಿದ್ವಿ ಅಲ್ಲಿ ಪಕ್ಕದಲ್ಲಿ, ಕರಡಿಗೋಡು ಪಕ್ಕದಲ್ಲಿ ಇರುವಂತೆ ಜಾಗ ಗುರುತಿಸಿದ್ವಿ. ಯಾವ್ದು ಸೂಕ್ತವಾಗಿ ಆಗ್ತದೆ ಆಲ್ಮೋಸ್ಟ್ ಎಲ್ಲರಿಗೂ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿ ಸರ್ಕಾರದ ನಿದ್ರೆ ಕೆಡಿಸ್ತಾ ಇದ್ದಂತೆ ಸಿಎಂ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಈಗಾಗಲೇ 2 ಕಡೆ ಜಾಗವನ್ನ ಗುರುತಿಸಲಾಗಿದ್ದು ಖಾಸಗಿ ಜಾಗ ಖರೀದಿಸಿ ಸಂತ್ರಸ್ತರಿಗೆ ನೀಡಲಾಗುವುದು ಅಂತ ಹೇಳಿದ್ದಾರೆ. 7 ವರ್ಷದಿಂದ ಆಗದ ಕೆಲಸ ಈಗಲಾದರೂ ಸಫಲವಾಗುತ್ತಾ ಎನ್ನುವುದೇ ಜನರ ಪ್ರಶ್ನೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.